ವಿದ್ಯಾರ್ಥಿನಿಯ ಹತ್ಯೆ ಖಂಡಿಸಿ ಹಾಗೂ ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದಲ್ಲಿ ಹುಬ್ಬಳ್ಳಿಯ ಬಿವಿಬಿ ಕಾಲೇಜು ಆವರಣದಲ್ಲಿ ಏಪ್ರಿಲ್ 18ರಂದು ಹಾಡು ಹಗಲೇ ಕಾರ್ಪೊರೇಟರ್ ನಿರಂಜನ್ ರವರ ಮಗಳಾದ ನೇಹಾ ಹಿರೇಮಠ್ ಅವರನ್ನ ಬರ್ಬರ ಹತ್ಯೆಯಾಗಿರುವುದನ್ನು ಖಂಡಿಸಿ ಬಿಜೆಪಿ ಹಾಗೂ ವಿವಿಧ ಸಮುದಾಯದ ಮುಖಂಡರು ಪ್ರತಿಭಟನೆಯನ್ನ ಮಾಡಿದರು. ಕೊಲೆಯ ಸಂಬಂಧ ಫಯಾಜ್ ಎನ್ನುವ ಹಂತಕನ ಬಂಧನವಾಗಿದ್ದು ಇವನನ್ನ ಗಲ್ಲಿಗೆ ಏರಿಸಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಒಂದು ಸಮುದಾಯದವನ್ನ ಅತಿಯಾಗಿ ತುಷ್ಟೀಕರಣ ಮಾಡ್ತಾ ಇರುವ ಪರಿಣಾಮ ರಾಜ್ಯದಲ್ಲಿ ಸಾರ್ವಜನಿಕವಾಗಿ ಇಂತಹ ಭಯೋತ್ಪಾದಕ ಕೃತ್ಯಗಳು ನಡೀತಾ ಇವೆ. ಇಂತಹ ಸಮಾಜ ವಿರೋಧಿ ಕೃತ್ಯಗಳು ನಡೆದಾಗ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇರುವ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಸಚಿವರು ಬಾಲಿಶ ಹೇಳಿಕೆಗಳು ಹಿಂದೂ ಸಮಾಜದ ಬಗೆಗಿನ ಅವರ ನಿರ್ಲಕ್ಷ್ಯವನ್ನ ಸೂಚಿಸ್ತಾ ಇದೆ. ಈ ಘಟನೆಯೊಂದಿಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವುದು ಗೋಚರಿಸ್ತಾ ಇದೆ. ಸಾರ್ವಜನಿಕ ವಲಯದಲ್ಲಿ ಇಂತಹ ಭಯೋತ್ಪಾದಕ ಕೃತ್ಯಗಳನ್ನು ಹತ್ತಿಕ್ಕುವಲ್ಲಿ ಸರ್ಕಾರ ಸೋತಿರುವುದು ಕಾಣ್ತಾ ಇದೆ. ಕಾರಣ ರಾಜ್ಯಪಾಲರು ಈ ಕೂಡಲೇ ರಾಜ್ಯದ ಗೃಹ ಸಚಿವರ ರಾಜೀನಾಮೆ ಪಡೆಯಬೇಕು ಅಂತ ಬಿಜೆಪಿ ಪಕ್ಷದ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ PM ಮಂಜುನಾಥ್ ಅವರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ತಾಲೂಕು ಮಟ್ಟದ ಪದಾಧಿಕಾರಿಗಳು ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಭಯೋತ್ಪಾದಕರನ್ನು ಸೃಷ್ಟಿ ಮಾಡತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಕರುನಾಡನ್ನು ಕೊಲೆನಾಡನ್ನಾಗಿ ಮಾಡತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಮುಸ್ಲಿಂ ಮತವನ್ನು ಸೃಷ್ಟೀಕರಣ ಮಾಡತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ, ದುರ್ಬಲ ಗೃಹ ಸಚಿವರಿಗೆ, ಲವ್ ಜಿಹಾದ್ ನಿಯಂತ್ರಣ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಲವ್ ಜಿಹಾದ್ ನಿಯಂತ್ರಣ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟರನ್ನು ಮಟ್ಟ ಹಾಕದ ಕಾಂಗ್ರೆಸ್ ಸರ್ಕಾರಕ್ಕೆ, ದುರ್ಬಲ ಗೃಹ ಮಂತ್ರಿಗಳಿಗೆ, ಭ್ರಷ್ಟರನ್ನು ರಕ್ಷಿಸುವಂತ ಸಿದ್ದರಾಮಯ್ಯನವರಿಗೆ, ಭ್ರಷ್ಟರನ್ನು ರಕ್ಷಿಸುವ ಸಿದ್ದರಾಮಯ್ಯನವರಿಗೆ, ಕೊಲೆಗಡಕರಿಗೆ ರಕ್ಷಣೆ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕರುನಾಡನ್ನು ಕೊಲೆನಾಡನ್ನಾಗಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಕರುನಾಡನ್ನು ಕೊಲೆನಾಡನ್ನಾಗಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಮತಾಂಧರಿಗೆ ರಕ್ಷಣೆ ನೀಡತಕ್ಕಂಥ ಸರ್ಕಾರಕ್ಕೆ, ಮತಾಂಧರಿಗೆ ರಕ್ಷಣೆ ನೀಡತಕ್ಕಂಥ ಸರ್ಕಾರಕ್ಕೆ, ಭಯೋತ್ಪಾದಕರನ್ನು ಸೃಷ್ಟಿ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಭಯೋತ್ಪಾದಕರನ್ನು ಸೃಷ್ಟಿ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಭಯೋತ್ಪಾದಕರನ್ನು ಸೃಷ್ಟಿ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದ ಮಹಿಳೆಯರಿಗೆ ಆದ ಕಾರಣ ನಾವು ಇಲ್ಲಿ ಸೇರುವಂತ ದೊಡ್ಡ ಈ ಗುಂಪಿಂದ ನಾವು ಮುಖಂಡರ ಕಡೆಯಿಂದ ನಾನು ಇಷ್ಟೇ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಅವನು ಫಯಾಜ್ ಅಂತ ಏನು ಅವನು ಹತ್ಯೆ ಮಾಡಿ ಏನಲ್ಲ ಈಗ ಏನ್ ನೇಹಾನ, ಅವನಿಗೆ ಕೂಡಲೇ ಬಹಿರಂಗವಾಗಿ ಸಾರ್ವಜನಿಕ ವಲಯದಲ್ಲಿ ಬಹಿರಂಗವಾಗಿ ಮರಣದಂಡನೆ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಅದಷ್ಟೇ ಅಲ್ಲ ಈ ರಾಜ್ಯದಲ್ಲಿ ಇಂಥ ಭಯೋತ್ಪಾದಕ ಕೃತ್ಯಗಳನ್ನ ತಾಬದಿಗೆ ತರೋದಕ್ಕೆ ಸೋತಿರುವಂತ ಕಾಂಗ್ರೆಸ್ ಸರ್ಕಾರ ಮತ್ತು ಗೃಹ ಸಚಿವರ ಇವತ್ತೇ ರಾಜೀನಾಮೆ ಕೊಡಿಸಬೇಕು ಅಂತ ಮಾನ್ಯ ರಾಜ್ಯಪಾಲರಿಗೆ ನೀವೆಲ್ಲರ ಕಡೆಯಿಂದ ಕೇಳೋದಕ್ಕೆ ಇಷ್ಟಪಡ್ತೀನಿ. ಬಲೋ ಭಾರತ್ ಮಾತಾ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಇದಕ್ಕೆ ಕೇಂದ್ರ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಾರಣ ಆಗಿದೆ. ಇವತ್ತು ಮಹಿಳೆಯರು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಎಲ್ಲಿ ನೇರವಾಗಿ ಒಳ್ಳೆಯಂತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಅನೇಕ ಘಟನೆಗಳು ಇತ್ತೀಚಿನ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಆಗಿರ್ತಕ್ಕಂಥದ್ದು. ಮೊನ್ನೆ ಶ್ರೀರಾಮನ ನವಮಿನಿ ದಿವಸ ಶ್ರೀರಾಮ ಭಕ್ತರು ಹಿಂದೂಗಳು ನಾವು ಶ್ರೀರಾಮ ಜೈ ಅಂದ ತಕ್ಷಣ ಈ ತರ ಕೂಗಬಾರ್ದು ಅಂತೇಳಿ ಮತಾಂಧರು ಬೆದರಿಕೆ ಹಾಕಿರ್ತಕ್ಕಂಥದ್ದಿದೆ. ಅದನ್ನ ಸರ್ಕಾರ ಈ ತರ ಆಗ್ಲಿಕ್ಕೆ ಮತಾಂಧರು ಹಾವಳಿ ಮತ್ತು ಅವರ ಭಯೋತ್ಪಾದಕತನ ಹಿಂದೂಗಳಿಗೆ ವಿರುದ್ಧ ಭಾವನೆ ತರಲಿಕ್ಕೆ ಇವತ್ತಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾರಣಕರ್ತವಾಗಿದೆ. ಈ ಸರ್ಕಾರಕ್ಕೆ ಹೋಗ್ಲಾಡಿಸಬೇಕಂತ ಎಲ್ಲ ನಮ್ಮ ಹಿಂದೂಗಳು ಒಗ್ಗಟ್ಟಾಗಬೇಕು. ಈ ಮತಾಂಧ ಸರ್ಕಾರನ ನಾವು ಖಂಡಿಸಬೇಕು. ಪತ್ರಿಕಾ ಮಿತ್ರರ ಮೂಲಕ ಇವತ್ತು ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾವುದೇ ಒಬ್ಬ
ಹೊರಗಡೆ ಹೆಂಗಪ್ಪ ಹೋಗೋದು, ಓದೋದು ಹೆಂಗಪ್ಪ, ಓದಿಸೋದು ಹೆಂಗಪ್ಪ ಅನ್ನೋ ಪರಿಸ್ಥಿತಿ ಇವತ್ತು ಬಂದೋಗ್ಬಿಟ್ಟಿದೆ. ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು ಇವತ್ತು ಕೊಲೆಯಾಗಿರೋದು. ಕಾಂಗ್ರೆಸ್ನಲ್ಲಿರುವ ಹಿಂದೂಗಳೇ, ನಿಮ್ಮನೆಗೆ ಬಂದಿದೆ ಇದು, ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ನಿಮ್ಮನೆಗೆ ಬಂದಿದೆ, ನಿಮ್ಮನೆ ಹೆಣ್ಮಕ್ಳೇ ಇವತ್ತು ಚುಚ್ಚಿ ಚುಚ್ಚಿ ಕೊಂದಿದ್ದಾರೆ. ಅಂತರ್ನ ರಕ್ಷಣೆ ಮಾಡೋದಕ್ಕೆ ನಿಮ್ಮ ಗೃಹ ಸಚಿವರಿದ್ದಾರೆ ಅಂತ ಹೇಳ್ತಾನೆ. ಅವರಿಬ್ರು ಪ್ರೀತಿ ಮಾಡ್ತಾ ಇದ್ರು, ಅಯ್ಯಮ್ಮ ನಿರಾಕರಿಸಿದ್ಲು, ಅದಕ್ಕೆ ಈ ತರ ಘಟನೆ ನಡೆದಿದೆ ಅಂತ. ನಾಚಿ ಆಗಲ್ವಾ ನಿಮಗೆ? ಕಾಂಗ್ರೆಸ್ನಲ್ಲಿರುವ ಹಿಂದೂಗಳೇ, ಮೊದಲು ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಹೆಣ್ಮಕ್ಳು ನಾವು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ. ಇವತ್ತಿನ ದಿನ ಹೆಣ್ಮಕ್ಳು ಬಯಲಿ ಬರಬಾರ್ದ, ಓದಬಾರ್ದ, ಅವರು ಸ್ವೇಚ್ಛೆಯಿಂದ ಓಡಾಡಬಾರ್ದ? ಇಂಥ ಕೆಲಸಗಳೆಲ್ಲ ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡಿ ಅವ್ರನ್ನೆಲ್ಲ ಕೊಲೆ ಮಾಡಿದ್ರೆ ಅವ್ರನ್ನ ರಕ್ಷಣೆ ಮಾಡೋಂಥ ಮಕ್ಕಳು ಮಾತಾಡ್ತೀರಾ ನೀವು? ನಾಚಿ ಆಗಲ್ವಾ ನಿಮ್ ಜನ್ಮಕ್ಕೆ? ಮುಂದಿನ ಜನ್ಮ ಅಂತ ಇದ್ರೆ ನಾನು ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳ್ತೀಯಲ್ಲ, ಈಗಲೇ ನೀವು ಭಯೋತ್ಪಾದಕ, ಅದಕ್ಕೆ ಈ ತರ ಮಾತಾಡ್ತೀಯ? ಅವ್ರನ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ ಈ ತರ ಮಾತಾಡ್ತೀಯ? ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರೇ, ನಿಮ್ಮ ಹಾಲು ಮತಸ್ಥರ ಮೇಲೆ ನಿಮಗೆ ಈ ವಿಶ್ವಾಸ ಇಲ್ಲದ್ರಿ? ನಿಮ್ಮನ್ನ ದೇವರಂತ ಪೂಜೆ ಮಾಡ್ತಾರೆ ಹಾಲು ಮತಸ್ಥರು. ಆ ಜನ್ಮದಲ್ಲಿ ಹುಟ್ಟಲಿಲ್ಲ ನಾನು, ಮುಂದಿನ